ಹಾಯ್ ಫ್ರೆಂಡ್ಸ್, ಹೇಗಿದ್ದಾರೆ ಎಲ್ಲರೂ? ಇವತ್ತು ಮಾಡ್ತಾಯಿದ್ದೀನಿ ನಾನು ಒಂದು ರೆಸಿಪಿ. ಇದು ಶೀರಾ ಮಾಡ್ತಾಯಿದ್ದೀನಿ. ಮ್ಯಾಂಗ್ಳೂರ್ ಕಡೆ ಎಲ್ಲ ಮಾಡ್ತಾರೆ, ಫೇಮಸ್ ಕೂಡ. ಅದಕ್ಕೆ ಸ್ಪೆಷಲಾಗಿ ಮಾಡ್ತಾಯಿದ್ದೀನಿ. ಅದಕ್ಕೆ ತೊಗೊಂಡಿದ್ದೀನಿ ದ್ರಾಕ್ಷಿ, ಗೋಡಂಬಿ, ರವೆ ತೊಗೊಂಡಿದ್ದೀನಿ, ಸಣ್ಣಗಿರೋ ರವೆ, ಸಕ್ಕರೆ, ಆಮೇಲೆ ಹಾಲಿನ ಪೌಡರ್ ತೊಗೊಂಡಿದ್ದೀನಿ. ಹಾಲು ಮಾಡಿ ಹಾಕ್ತಾಯಿದ್ದೀನಿ ನಾನು. ನೀರಲ್ಲೂ ಕೂಡ ಮಾಡ್ತಾರೆ, ಆಮೇಲೆ ಹಾಲು ಕೂಡ ಮಾಡ್ತಾರೆ. ನಾನು ಇದು ಹಾಲಿನ ಪುಡಿಯನ್ನು ಹಾಲು ಮಾಡಿ ಅದರಲ್ಲಿ ಮಾಡ್ತಾಯಿದ್ದೀನಿ. ಆಮೇಲೆ ತುಪ್ಪ, ನಂದಿನ ತುಪ್ಪ ತೊಗೊಂಡಿದ್ದೀನಿ. ಎಷ್ಟು ಬೇಕು ಅಷ್ಟು ನಮಗೆ ಬೇಕಾಗುತ್ತೆ ಅಷ್ಟು ತುಪ್ಪ ಎಲ್ಲ ಹಾಕಿ ಅದಕ್ಕೆ ಫ್ರೈ ಮಾಡುವುದನ್ನು, ರವೆ ಮತ್ತು ಗೋಡಂಬಿಯನ್ನು. ನಾನು 100 ಗ್ರಾಮಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನು ಗೋಡಂಬಿಯನ್ನು ಮೊದಲಿಗೆ ಸ್ವಲ್ಪ ಫ್ರೈ ಮಾಡಿ ತೆಗೆಯುವ ಅಂತೇಳಿ ಗೋಡಂಬಿಯನ್ನು ಫ್ರೈ ಮಾಡಿ ತೆಗೆದಿದ್ದೀನಿ. ರವೆಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಇದು ಚೆನ್ನಾಗಿ ಇದರಲ್ಲಿ ಫ್ರೈ ಆಗಬೇಕು. ಗ್ಯಾಸನ್ನು ಸ್ಲೋ ಆಗಿಟ್ಟುಬಿಟ್ಟು ಫ್ರೈ ಮಾಡುವುದನ್ನು. ಥರ ಕೆಂಪು ಆಗಬೇಕು. ಸ್ಮೆಲ್ಲಲ್ಲಿ ತುಂಬ ಚೆನ್ನಾಗಿ ಬರುವಾಗ ಅದಕ್ಕೆ ನೀರು ಕೂಡ ಬಿಸಿ ಆಗೋಕ್ಕಿಟ್ಟಿದ್ದೀನಿ ನಾನು. ಸ್ವಲ್ಪ ಹೊತ್ತು ಫ್ರೈ ಆಗಲಿ. ಸಣ್ಣ ಪೌಡರನ್ನು ಬಟ್ಟೆಗೆ ಹಾಕಿದ್ದೀನಿ. ಅದಕ್ಕೆ ಹಾಲು ಹಾಕುವ, ನೀರು ಹಾಕುವುದಕ್ಕೆ ನೀರು ಹಾಕ್ಕೊಂಡು ಹಾಲು ರೆಡಿ ಮಾಡಬೇಕು. ನೋಡಿ, ಇದು ಕೂಡ ಫ್ರೈ ಆಯಿತು, ಕೆಂಪಾಗಿದೆ. ನಾನೊಂದು 3/4 ಲೀಟರಷ್ಟು ನೀರನ್ನು ಇದಕ್ಕೆ ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾ ಬರಬೇಕು. ನಾನೊಂದು 3/4 ಲೀಟರಷ್ಟು ಹಾಲು ಹಾಕಿ ಹಾಲು ಮಾಡಿದ ಮಿಲ್ಕ್ ಪೌಡರನ್ನು ಇದಕ್ಕೆ ಹಾಕಿದ್ದೀನಿ. 3/4 ಲೀಟರಷ್ಟು ಹಾಕಿದ್ದೀನಿ. ಸಾಕನ್ನು ಇದು ಚೆನ್ನಾಗಿದೆ, ಬೇಯಬೇಕು. ಗ್ಯಾಸನ್ನು ಸ್ಲೋ ಅಲ್ಲಿ ಇಟ್ಟುಬಿಟ್ಟು ಒಂದು ಮಿಕ್ಸ್ ಮಾಡುವ. ಚೆನ್ನಾಗಿ ಮಿಕ್ಸ್ ಆಗಬೇಕಿದೆ. ಸ್ವಲ್ಪ ಫುಡ್ ಕಲರನ್ನು ಆ್ಯಡ್ ಮಾಡಿದ್ದೀನಿ. ಮಿಕ್ಸ್ ಮಾಡುವ. ಕೇಸರಿದ್ದರೆ ಅದು ಹಾಕ್ಬೋದು. ಚೆನ್ನಾಗಿ ಬೇಯಬೇಕು. ಗ್ಯಾಸನ್ನು ಮಾತ್ರ ನಾನು ಸ್ಲೋ ಅಲ್ಲಿ ಇಟ್ಟಿದ್ದೀನಿ. ನಾನೀಗ ಸಕ್ಕರೆಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸಕ್ಕರೆ ಚೆನ್ನಾಗಿ ಕರಗಬೇಕು. ಚೆನ್ನಾಗಿ ಕರಗಲಿ. ಸ್ವಲ್ಪ ಉಪ್ಪು ಹಾಕೋಬೇಕು. ಎಷ್ಟು ರುಚಿಗೆ ಬೇಕು ಅಷ್ಟು, ಚಿಟಿಕೆಯಷ್ಟು. ನೋಡಿ, ಚೆನ್ನಾಗಿ ತುಪ್ಪ ಎಲ್ಲ ಬರ್ತಾ ಉಂಟು. ಇನ್ನು ರೆಡಿ ಆಯ್ತಿದ್ದು. ಈಗ ನಾನು ದ್ರಾಕ್ಷಿಯನ್ನು ಹಾಕ್ತಾಯಿದ್ದೀನಿ. ಗೋಡಂಬಿಯನ್ನು ಕೂಡ ಫ್ರೈ ಮಾಡಿಟ್ಟು ಗೋಡಂಬಿಯನ್ನು ಕೂಡ ಅದಕ್ಕೆ ಹಾಕ್ತಾಯಿದ್ದೀನಿ. ಮಿಕ್ಸ್ ಮಾಡುವ. ಸಾಕಿನ್ನಿದು ಗ್ಯಾಸನ್ನು ಆಫ್ ಮಾಡ್ತಾಯಿದ್ದೀನಿ. ನೋಡಿ, ನಮ್ಮ ಶೀರಾ ರೆಡಿ ಆಯಿತು. ತುಂಬ ಟೇಸ್ಟ್ ಆಗುತ್ತೆ. ಒಂಥರ ನೀರಲ್ಲಿ ಮಾಡಿದರೆ ಒಂಥರ ಡ್ರೈ ಇರುತ್ತೆ. ಈ ಥರ ನಾವು ಹಾಲಿನ ಪೌಡರ್ ಹಾಕಿ ಮಾಡಿದರೆ ಕ್ರೀಮಿ ಥರ ತುಂಬ ಚೆನ್ನಾಗಿರುತ್ತೆ. ತುಂಬ ಟೇಸ್ಟ್ ಆಗುತ್ತೆ. ನೀವು ಕೂಡ ಒಮ್ಮೆ ಮನೇಲಿ ಟ್ರೈ ಮಾಡೋದಕ್ಕೆ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ. ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಕಳಿಸಿ ನೋಡಿಕೊಂಡು ಅವ್ರು ಕೂಡ ಲೈಕ್ ಮಾಡಲಿ. ಥ್ಯಾಂಕ್ ಯು. ಟೇಕ್ ಕೇರ್. ಅಸ್ಸಲಾಮು ಅಲೈಕುಮ್.